ಇವತ್ತು ಯಾವ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೀವಿ? ಇವತ್ತು ಮಾತಾಡ್ತಾ ಇರೋ ಪುಸ್ತಕದ ಹೆಸರು ಶಿವನಿಗಾಗಿ ಕಾಯುತ್ತ ಅಂತಂದ್ಬಿಟ್ಟು. ಇದು ಇಂಗ್ಲೀಷ್ನಲ್ಲಿ ವಿಕ್ರಮ್ ಸಂಪತ್ತನ್ ಅವ್ರು ಬರೆದಿರೋದು. ಇದನ್ನು ಕನ್ನಡ ಮಾಡಿರೋರು GL ಶೇಖರ್, ನರೇಂದ್ರ ಕುಮಾರ್ SN ಅಂತಂದ್ಬಿಟ್ಟು ಇಬ್ಬರು ಒಟ್ಟಿಗೆ ಸೇರ್ಕೊಂಡು ಮಾಡಿದ್ದಾರೆ. ಇದು ಕಾಶಿ ಹತ್ರ ಜ್ಞಾನವಾಪಿ ಅನ್ನೋ ಒಂದು ಮಾಸ್ಕ್ ಇದೆ. ಅದರ ಬಗ್ಗೆ ಆ ಮಾಸ್ಕು ಹೇಗೆ ಬಂತು, ಏನೇನೆಲ್ಲ ಅನಾಚಾರಗಳಾಗಿ ಬಂತು ಅನ್ನೋದ್ರ ಬಗ್ಗೆ ವಿವರವಾದ ವಿವರಣೆ ಇದರೊಳಗಿದೆ. ವಿತ್ ಫೋಟೋಸು, ಅದರ ಬ್ಯಾಕ್ಗ್ರೌಂಡ್ ಇದು ಎಲ್ಲನೂ ಬರುತ್ತೆ. ಕಾಶಿ ವಿಷಯದಲ್ಲಿ ವಿಶೇಷ ಏನಪ್ಪ ಅಂದರೆ, ಈಗ ನೋಡೋ ಕಾಶಿ ಅದು ಈಚೆಗಿನ ಕಾಶಿ. ಏನು ಸುಮಾರು 100-200 ವರ್ಷದಿಂದ ಇರೋದು ಕಾಶಿ. ಅದೇ ಜಾಗದಲ್ಲಿ ಎಷ್ಟೋ ಕಾಶಿಗಳು ಬಂದು ಹಿಂದೆ ಅವುಗಳೆಲ್ಲ ಈ ಮುಸಲ್ಮಾನರ ಆಡಳಿತದಲ್ಲಿ ಆ ಥರ ಎಷ್ಟೋ ಹೊಡೆದು ಹಾಕಿದ ಕಾಶಿಗಳು. ಜ್ಞಾನವಾಪಿನ ಪರ್ಟಿಕ್ಯುಲರ್ ಆಗಿ ಯಾಕೆ ತೊಗೊಂಡಿದ್ದಾರೆ ಅಂದರೆ, ಅದು ಹಿಂದೆ ತುಂಬ ಪ್ರಖ್ಯಾತಿಯಾಗಿದ್ದು ಕಾಶಿ ದೇವಾಲಯ ಆಗಿತ್ತು, ವಿಶ್ವನಾಥ ದೇವಾಲಯ. ಅದನ್ನು ಒಡೆದ್ಬಿಟ್ಟು ಅವರು ಮಾಸ್ಕ್ ಕಟ್ಟಿದ್ದಾರೆ. ಸೊ ಅದನ್ನೆಲ್ಲ ಕೋರ್ಟಲ್ಲಿ ಕೇಸ್ ಹಾಕಿ ಹಿಂದೂಗಳಿಗೂ ಮುಸ್ಲಿಮ್ಸ್ಗೂ ಇದಾಗಿ ಇವತ್ತಿಗೂ ನಡೀತಾ ಇದೆ ಅದು. ಅದ್ರ ಬಗ್ಗೆ ಫೈನಲ್ ವರ್ಡಿಕ್ಟ್ ಆಗಿಲ್ಲ. ಅದ್ರ ಬಗ್ಗೆ ಬೇಕಾದಷ್ಟು ಇದರೊಳಗೆ ವಿವರಣೆಗಳಿದೆ. ಇದನ್ನು ಬರೆದಿರೋರು ವಿಕ್ರಮ್ ಸಂಪತ್ತನ್ ಅವರು. ಹಿ ಈಸ್ ಫ್ರಮ್ ಬೆಂಗಳೂರು ಓನ್ಲಿ. ಅವ್ರು ಬರೆಯೋದೆಲ್ಲ ಇಂಗ್ಲೀಷ್ನಲ್ಲಿ ಬರೀತಾರೆ, ಬೆಂಗಳೂರಿನಲ್ಲಿದ್ದು. ಅವ್ರು ಬರೆದಿದ್ದು ಹೆಚ್ಚು ಕಮ್ಮಿ ಈ ಥರನೇ ಹಿಸ್ಟಾರಿಕಲ್, ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು. ಅದು ಬರೆಯುವಾಗ ಸುಮ್ಮನೆ ಒಂದು ಯಾವುದೋ ಕೇಳಿದ ಮಾತುಗಳು ಅಥವಾ ನೋಡಿದ ಇದ್ರ ಮೇಲೆ ಮಾಡೋದಿಲ್ಲ. ಅವರು ಇನ್ವೆಸ್ಟಿಗೇಷನ್ ಥರ ಹೋಗಿ ಅಲ್ಲೆಲ್ಲ ಏನೇನು ಎಲ್ಲ ಸಂಗ್ರಹಿಸಿ ಅದ್ರ ಬಗ್ಗೆ ಮುಂದೆ ಎಲ್ಲ ತಿಳ್ಕೊಂಡು ಅದಕ್ಕೆಲ್ಲ ಲಿಂಕಪ್ ಮಾಡಿ ಅದ್ರ ಬಗ್ಗೆ ಬರೀತಾರೆ. ಅದರೊಳಗೆ ಭಾಳ ಫೇಮಸ್ ಅವರು. ಅವ್ರದ್ದು ಬರೆದಿರೋ ಆ ಥರ ಇತಿಹಾಸದ ಪುಸ್ತಕಗಳೆಲ್ಲ ಇತಿಹಾಸದ ಬಗ್ಗೆನೂ ಬರೆದಿದ್ದಾರೆ. ಸ್ವತಂತ್ರ ಹೋರಾಟ ಮಾಡಿದ ಸಾವರ್ಕರ್ ಬಗ್ಗೆ 2 ವಾಲ್ಯೂಮ್ ಬರೆದಿದ್ದಾರೆ. ಹೀಗೆಲ್ಲ ಬರೆದಿರೋದೆಲ್ಲ ಭಾಳನೇ ಪಾಪ್ಯುಲರ್ ಆಗಿದೆ. ಅದು ಭಾಳ ಜನನೇ ಓದ್ತಾರೆ ಅದ್ರ ಬಗ್ಗೆ. ಅದು ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಖಚಿತವಾದ ವಿಷಯಗಳಿಗೂ ಕೊಟ್ಕೊಂಡು ಬರೀತಾರೆ. ಅದಕ್ಕೆ ಬೇಕಾದ ಫೋಟೋಗ್ರಾಫ್ಸು ಎಲ್ಲ ಹಾಕ್ತಾರೆ. ಆ ಥರದಲ್ಲಿ ಈಸ್ ಎ ವೆರಿ ಪಾಪ್ಯುಲರ್ ರೈಟರ್. ಇಲ್ಲಿ ಒಂದೇ ಕಡೆ ಅಲ್ಲ, ಇಂಡಿಯಾದಲ್ಲಿ ಒಂದೇ ಕಡೆ ಅಲ್ಲ, ಈವನ್ ಔಟ್ಸೈಡ್ ಹಿ ಈಸ್ ವೆಲ್ ನೋನ್. ಆ್ಯಂಡ್ ಹಿ ಈಸ್ ಎ ವೆರಿ ಇಂಟೆಲಿಜೆಂಟ್ ಫೆಲೋ. ಸಿಕ್ಕಾಪಟ್ಟೆ ತಿಳ್ಕೊಂಡಿರೋದು ಒಂದೇ ಅಲ್ಲ, ಸಿಕ್ಕಾಪಟ್ಟೆ ಕೆಲಸಗಳು ಮಾಡಿದ್ದಾರೆ ಇದರೊಳಗೆ. ಹಾಗಾಗಿ ಇದೆಲ್ಲ ಭಾಳನೇ ಚೆನ್ನಾಗಿ ಕೊಟ್ಟಿದ್ದಾರೆ. ಕಾಶಿದು ಜ್ಞಾನವಾಪಿ ಅದರದ್ದು ಹಿಂದೆ ಹೇಗಿತ್ತು, ಹೇಗಾಯಿತು ಅದೆಲ್ಲನೂ ಈ ಪುಸ್ತಕದಲ್ಲಿ ಮೇನಾಗಿ ಅದೇನೇ ಬರೋದು. ಕಾಶಿಗೆ ಸಂಬಂಧಪಟ್ಟಾಗೆ ಜ್ಞಾನವಾಪಿಯ ಸತ್ಯದ ಅನಾವರಣ ಅಂತಂದ್ಬಿಟ್ಟೆ ಇಲ್ಲಿ ಇದಾಗಿರ್ಬಿಟ್ಟು ಸಬ್ ಟೈಟಲ್. ಸೊ ಇದು ಹಿಸ್ಟಾರಿಕಲ್ ಬುಕ್ ಆದ್ದರಿಂದ ಇದ್ರ ಬಗ್ಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಏನಿಲ್ಲ, ಮೊಘಲ್ ಆಳ್ವಿಕೆಯಲ್ಲಿ ಮೊಘಲರ ಇದು ಆಳ್ತಾ ಇದ್ದಾಗ ಕೊನೆ ರಾಜ ಔರಂಗಜೇಬ್ ಇದ್ನಲ್ಲ, ಅವನು ಕಾಶಿನ ಕಂಪ್ಲೀಟಾಗಿ ಡೆಮಾಲಿಷ್ ಮಾಡಿಬಿಡ್ತಾನೆ. ಎಲ್ಲ ಬೇರೆ ಬೇರೆ ಹೆಸರುವಾಸಿಯಾಗಿದ್ದ ದೇವಸ್ಥಾನಗಳನ್ನೆಲ್ಲ ಇದು ಮಾಡ್ಕೊಂಡು ಬರ್ತಾನೆ. ಕಾಶಿ ಆವಾಗ ಇದಾಗೋದು. ಈಗಿರೋ ಜ್ಞಾನವಾಪಿ ಜಾಗದಲ್ಲಿ ಅದೇ ಒಂದು ಭಾಳ ಪವರ್ಫುಲ್ ಜಾಗ ಅಂತಂದ್ಬಿಟ್ಟು ಅಲ್ಲಿ ಕಾಶಿದು ವಿಶ್ವೇಶ್ವರ ದೇವಸ್ಥಾನ ಇರುತ್ತೆ, ಅದನ್ನು ಕಂಪ್ಲೀಟಾಗಿ ಡೆಮಾಲಿಷ್ ಮಾಡ್ತಾನೆ. ಅದಾದಮೇಲೆ ಈ ಜ್ಞಾನವಾಪಿ ಅನ್ನೋದು ಮಾಸ್ಕು, ಆ್ಯಕ್ಚುಲಿ ಇಟ್ ಇಸ್ ಎ ಮಾಸ್ಕ್. ಆ ಮಾಸ್ಕನ್ನು ಕಟ್ತಾರೆ. ಆ ಮಾಸ್ಕ್ ಅಲ್ಲ, ಹಿಂದೆ ಅದು ದೇವಸ್ಥಾನ ಆಗಿತ್ತು. ಇವ್ರು ಕಂಟೆಸ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಅಲ್ಲಿ ಇದು ಪ್ರಮುಖ ಜನಗಳು. ಜ್ಞಾನವಾಪಿನೊಳಗೆ ಇದು ಮಾಡಿದಾಗ ಬೇಕಾದಷ್ಟು ಕಡೆ ಈ ಹಿಂದೂ ಇವುಗಳಿಂದ ಅವಶೇಷಗಳು ಇನ್ನೂ ಇದ್ದಿರುತ್ತೆ. ಅದು ಒಂದೇ ಮುಂದ್ಗಡೆ ಮಾಸ್ಕ್ ಅಷ್ಟೇ. ಎಷ್ಟೋ ಕಡೆಯಲ್ಲಿ ಹಿಂದಿಂದು ಅವಶೇಷಗಳು ಹಾಗೆ ಇರುತ್ತೆ. ಜ್ಞಾನವಾಪಿ ಮಸ್ಜಿದ್ ಕಟ್ಟಿರೋದವರು ಇದು ಮಾಸ್ಕ್ ಇದು. ಆಮೇಲೆ ಕೊಳ ಅಂದಿದ್ದು ಇಲ್ಲಿ ಮುಂದ್ಗಡೆ ಇದೆಲ್ಲ ಓಪನ್ ಸ್ಪೇಸ್, ಅದು ಅಲ್ಲೇ ಅದು ಲಿಂಗದ್ದು ಇದು. ಆಮೇಲೆ ಹಿಂದ್ಗಡೆ ಭಾಗಕ್ಕೆ ಹೋದರೆ
ನೋಡಿ ಇಲ್ಲೆಲ್ಲ ಮೊದಲು ಇವಾಗ ಏನೋ ದೇವಸ್ಥಾನಗಳೆಲ್ಲ ಮಾಡ್ಕೊಂಡಿದ್ದಾರಂತೆ. ಇದು ಮಸ್ಜಿದಲ್ಲಿ ಇರೋ ಜ್ಞಾನವಾಪಿ ಇದು. ಇದೆಲ್ಲ ಅದೆಲ್ಲ ಕೋರ್ಟಲ್ಲಿ ತಂದು ಪ್ರೂವ್ ಮಾಡ್ತಾರೆ ಇವರು. ಆ ಜ್ಞಾನವಾಪಿನಲ್ಲಿ ಒಂಥರ ಕೊಳೋ ಥರನೇ ಒಂದು ಮಾಡಿದ್ದಾರೆ. ಅದರೊಳಗೆ ನೀರು ತುಂಬಿಟ್ಟು ಅಲ್ಲಿ ಮೊದಲು ಈಶ್ವರಂದು ದೊಡ್ಡದು 2 ಅಡಿ ಎತ್ತರದ್ದು ಇದಿತ್ತಂತೆ, ಪ್ರತಿಮೆ ಲಿಂಗ ಇತ್ತು ಅಂತೆ. ಅದನ್ನು ಇದೆಲ್ಲ ಕಾಂಟ್ರವರ್ಸಿ ಬಂದ ಮೇಲೆ ಅದನ್ನು ಅರ್ಧ ಕತ್ತರಿಸ್ಬಿಟ್ಟು ಅದರ ಮೇಲೆ ಅದೇ ಲಿಂಗಕ್ಕೆ ಇದಾಗೋ ಹಾಗೆ ಬೇರೆ ಕಲ್ಲೊಳಗೆ ಇದು ಮಾಡಿಬಿಟ್ಟು ಅದರಿಂದ ನೀರು ಬರೋ ಹಾಗೆ ಮಾಡಿಬಿಟ್ಟು ಆ ಕೊಳ ಎಲ್ಲ ತುಂಬಿಸ್ಬಿಡ್ತಾರೆ. ನೀರು ಬರ್ತಾಯಿಲ್ಲ, ಇವರೇ ತುಂಬಿಸಿರೋದು. ಆ ಲಿಂಗನ ಇದು ಮಾಡೋದಕ್ಕೋಸ್ಕರ, ಕನ್ಸೀಲ್ ಮಾಡೋಕ್ಕೋಸ್ಕರ ಇವರು ಈ ಥರ ಮಾಡಿದ್ದಾರೆ. ಇದು ಅದು ಜ್ಞಾನವಾಪಿದು ಅದು ಒಂದು ಇನ್ಸಿಡೆನ್ಸ್ ಬರುತ್ತೆ. ಹಾಗೆ ಬೇಕಾದಷ್ಟು. ಬೇಕಾದ್ರೆ ಏನು ಹಿಡಿಸ್ತು? ವಾಟ್ ವಾಸ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ಇನ್ ದಿಸ್ ಬುಕ್? ಇದು ನರೇಟ್ ಮಾಡಿಕೊಂಡು ಎಲ್ಲದ್ರ ಬಗ್ಗೆನೂ ವಿಷಯಗಳನ್ನು ಹೇಳ್ಕೊಂಡು ಹೋಗಿ ನನಗೆ ಅದು ತಕ್ಷಣ ಹೇಳೋಕ್ಕೆ ಗೊತ್ತಾಗ್ತಿಲ್ಲ. ಅಷ್ಟು ಹೊತ್ತು ಬೇಕಾದಷ್ಟು ವಿಷಯಗಳನ್ನು ಚೆನ್ನಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಅದು ಯಾರಿಗಾದ್ರೂ ಒಂಥರ ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ. ಇದ್ರ ಬಗ್ಗೆ ಬರೆದಿರೋರು ಇವಾಗ ಈ ಸದ್ಗುರು ಬರೆದಿದ್ದಾರೆ. ಆಮೇಲೆ ಅವರುಗಳೆಲ್ಲರೂ ಭಾಳ ಅಪ್ರಿಷಿಯೇಟ್ ಮಾಡಿದ್ರು. ನಮ್ಮ ಹಿಂದಿನ ಇದನ್ನು ಎಷ್ಟು ಚೆನ್ನಾಗಿ ಇವರು ರಿಸರ್ಚ್ ಮಾಡಿ ತೆಗೆದು ಇದು ಮಾಡಿದ್ದಾರೆ ಅಂತಂದ್ಬಿಟ್ಟು ತುಂಬಾ ಅಪ್ರಿಷಿಯೇಟ್ ಮಾಡಿದ್ದಾರೆ ಅವರೆಲ್ಲರೂ. ಅದರಿಂದ ಇದು ಒಂದು ವೆರಿ ಗುಡ್ ರಿವಲೇಷನ್ ಅಬೌಟ್ ಹೌ ಅವರ್ ಪೀಪಲ್ ವರ್ ಬೀಯಿಂಗ್ ಡಾಮಿನೇಟೆಡ್ ಆ್ಯಂಡ್ ಡಿಸ್ಟ್ರಾಯ್ಡ್, ಅವರ್ ಕಲ್ಚರ್ ವಾಸ್ ಬೀಯಿಂಗ್ ಡಿಸ್ಟ್ರಾಯ್ಡ್ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲು. ಆ ಥರದಲ್ಲಿ ಇದು ಓದಿಸ್ಕೊಂಡು ಹೋಗುತ್ತೆ. ಹಾಗಾಗಿ ಎಲ್ಲ ಅವರು ನಮ್ಮ ಮೇಲೆ ಇದು ಮಾಡಿದರು, ಏನೆಲ್ಲ ಇದು ಮಾಡ್ತಾಯಿದ್ರು ಆ ಥರ. ಆ ಥರ ಎಲ್ಲ ಬೇಕಾದಷ್ಟು ಅವ್ರಿಗೂ ಕ್ಲಾಶಸ್ ಆಗ್ತಾನೆ ಇರುತ್ತೆ. ಅದೆಲ್ಲ ಪರಿಹಾರ ಆಗ್ತಾಯಿದೆ. ಯಾರು ಏನು ಈಚೆಗಿನವರು ಯಾರು ಅದನ್ನು ತುಂಬ ಹೈಲೈಟ್ ಮಾಡಿದ್ದು ಮೊದಲಿಂದ ಬಂದಿದ್ದಾದ್ರಿಂದ ಅದನ್ನು ಹೇಗೆ ಇವಾಗ ಅಯೋಧ್ಯದಲ್ಲಿ ಅಂತೇಳಿ ಅದನ್ನೆಲ್ಲ ಇದು ಮಾಡಿ ಆಮೇಲೆ ಅದನ್ನು ತೆಗೆದು ಇವಾಗ ಅಲ್ಲಿ ಅಯೋಧ್ಯೆ ದೇವಸ್ಥಾನ ಆಗಿದೆ ರಾಮದೇವರ. ಆ ಥರನೇ ಇದೂ ಒಂದು ಕೋರ್ಟ್ ವರ್ಡಿಕ್ಟಿಗೆ 23 ಎಲ್ಲ ಆರ್ಗ್ಯುಮೆಂಟ್ಸ್ ಎಲ್ಲ ಆಗೋಗಿದೆ. ಕೊಡಬೇಕಾದೆಲ್ಲ ಕೊಟ್ಟಿದ್ದಾರೆ. ಇದೆಲ್ಲ ಇವಾಗ ಕೋರ್ಟ್ ಯಾವ ಬೇಸಿಸ್ ಮೇಲೆ ಇದನ್ನು ನೀವು ಇದು ಮಾಡುತ್ತೆ, ಕನ್ಕ್ಲೂಡ್ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ. ಡಿಸ್ಪ್ಯೂಟ್ ಮಾಡದೇ ಇದ್ದಾಗೆ ವರ್ಡಿಕ್ಟ್ ಕೊಡೋದಕ್ಕೆ ಇನ್ನೂ ಆಗಿಲ್ವಂತೆ. ವರ್ಡಿಕ್ಟ್ ಆಗಿಲ್ಲ ಇದು ಕಂಪ್ಲೀಟಾಗಿ. ಆದರೂ ಕೂಡ ಇಟ್ ಹ್ಯಾಸ್ ಬೀನ್ ಇನ್ ಆಲ್ ಪಾಸಿಬಲ್ ವೇಸ್ ಹ್ಯಾಸ್ ಬಿನ್ ಅಕ್ಸೆಪ್ಟೆಡ್ ದಟ್ ದಿ ಜ್ಞಾನವಾಪಿ ಹ್ಯಾಸ್ ಬೀನ್ ಕನ್ಸ್ಟ್ರಕ್ಟೆಡ್ ಇನ್ ಎ ಪ್ಲೇಸ್ ವೇರ್ ದೇರ್ ವಾಸ್ ಎ ಕಾಶಿ ಟೆಂಪಲ್. ಅದನ್ನು ಡೆಸ್ಟ್ರಾಯ್ ಮಾಡಲಿ, ಭಾಳ ಪವರ್ಫುಲ್ ಆಗಿತ್ತು. ಅದಕ್ಕೆ ಈಗಿರೋ ಕಾಶಿ ದೇವಸ್ಥಾನದಲ್ಲಿ ಕಾಶಿ ವಿಶ್ವನಾಥನ್ ಶಿವಲಿಂಗ ಮೇಲಿಲ್ಲ, ಪೆಡಸ್ಟಲ್ ಮೇಲಿಲ್ಲ. ನೀವು ಹೋಗಿದ್ದೀಯ ಕಾಶಿ ನೋಡಿದ್ಯಾ? ಅಲ್ಲಿ ಒಂದು ಈ ಥರ ಮಾಡಿ ಏನೋ ಹಳ್ಳದ ಥರ ಮಾಡಿ ಅಲ್ಲಿದೆ ಲಿಂಗ. ಅದು ಹಿಂದಿನ ಕಾಶಿ ಅದೊಂದು ಜಾಗ ಹಾಗೆ ಬಿಟ್ಟೋಗಿತ್ತಂತೆ. ಅದು ಹಿಂದಿನ ಕಾಶಿ ಅಷ್ಟು ಪವರ್ಫುಲ್ ಅಂತೆ, ಶಕ್ತಿ ಇತ್ತಂತೆ, ಶಕ್ತಿ ಸ್ಥಳಗಳು ಅಂತಂದ್ಬಿಟ್ಟು. ಇದು ಅದಂಥ ಒಂದು ಶಕ್ತಿ ಸ್ಥಳ ಅಂತೆ. ಆ ಶಕ್ತಿ ಅದು ಗ್ರೌಂಡಲ್ಲೇ ಇದೆಯಂತೆ. ಅದಕ್ಕೆ ಕಾಶಿ ವಿಶ್ವನಾಥನ ದೇವಸ್ಥಾನದಲ್ಲಿ ಕಾಶಿ ವಿಶ್ವನಾಥ ಕೆಳಗಡೆ ಒಂದು ತೊಟ್ಟಿ ಥರ ಅದು ಕ್ವಾರ್ಟರ್ಗಳಿದ್ರು, ಅದ್ರ ಮಧ್ಯದಲ್ಲಿದೆ ಶಿವಲಿಂಗ. ಎಲ್ಲರೂ ಪೂಜೆ ಮಾಡೋರು ಹಿಂಗೆ ಮಾಡ್ತಾರೆ. ಈಗೆಲ್ಲ ಆ ಮೇಲಿಲ್ಲ, ಆ ಥರ ನಮ್ಮಗಳ ದೇವಸ್ಥಾನಗಳೆಲ್ಲ ಇರೋ ಮೇಲಿಟ್ಟಿಲ್ಲ. ಸೊ ಅದೊಂದು ಶಕ್ತಿ ಸ್ಥಳ ಆಗಿತ್ತು. ಅದು ಶಕ್ತಿ ಸ್ಥಳ ಅಂತ ಗೊತ್ತಾಗಿ ಅದು ಹಿಂದಿನ ಕಾಶಿಗೆ ಸಂಬಂಧಪಟ್ಟದ್ದು ಸ್ಥಳ ಅಂತ ಗೊತ್ತಾದ್ರಿಂದ ಅಲ್ಲೇ ಇದನ್ನು ವಿಶ್ವನಾಥನ ಇದನ್ನು ಪ್ರಯೋಗ ಮಾಡಿಬಿಟ್ಟು ಸುತ್ತಲೂ ದೇವಸ್ಥಾನ ಕಟ್ಟಿದ್ದಾರೆ ಆ ಥರ. ಆಮೇಲೆ ಶಿವನಿಗಾಗಿ ಕಾಯುತ್ತಾ ಅಂತ ಹೆಸರು. ಶಿವನಿಗಾಗಿ ಯಾರು ಕಾಯುತ್ತಾ ಇದ್ದಾರೆ? ನಂದಿ. ಇದು ಹಳೇ ಇದಿತ್ತು ಜಾಗ. ಅಲ್ಲಿ ವಿಶ್ವನಾಥಂದು ದೇವಸ್ಥಾನ ಎಲ್ಲ ಅಲ್ಲಿ ಡೆಮಾಲಿಷ್ ಆಗಿಬಿಟ್ಟು ದೂರದಲ್ಲಿ ಇಲ್ಲಿಂದ ಒಂದು
ಏನೋ 30-40 ಮೀಟರ್ಸ್ ದೂರದಲ್ಲಿ ದೇವಸ್ಥಾನ ಇತ್ತಂತೆ. ಎಲ್ಲ ದೇವಸ್ಥಾನದಲ್ಲಿ ನಂದಿ ಹೊರಗಡೆ ಇರುತ್ತೆ, ಗುಡಿ ಒಳಗಡೆ ಹಾಗೆ ಇದು ಇಲ್ಲಿತ್ತು. ಆ ದೇವಸ್ಥಾನ ಇದಾಗೋಗ್ಬಿಟ್ಟಿದೆ, ದೇವರು ಇಲ್ಲ ಅಲ್ಲಿ, ಎಲ್ಲ ಡೆಮಾಲಿಷ್ ಆಗಿಬಿಟ್ಟು. ಈ ನಂದಿ ಮಾತ್ರ ಇಲ್ಲೇ ಕಾಯ್ತಾ ಕೂತಿದೆ. ನಂದಿ ಯಾವಾಗಲೂ ನೋನ್ ಫಾರ್ ತಾಳ್ಮೆ, ಇದೊಂದು ಸಹಿಸ್ಕೊಂಡು ಪ್ರಾಣಿ ಅದು. ಅದರಿಂದ ಶಿವನಿಗಾಗಿ ಕಾಯ್ತಾ ಕೂತಿದೆ ಇದು ಅಂತಂದ್ಬಿಟ್ಟು ಅದ್ರ ಥರ ಇದು ಇಂಟರ್ಪ್ರಿಟೇಷನ್ ಅದು. ಎಲ್ಲರೂ ಓದಬೇಕು ಅಂತ ರೆಕಮೆಂಡ್ ಮಾಡ್ತೀನಿ. ಇಲ್ಲಿ ಇದನ್ನು ಇಷ್ಟಪಡೋರಿಗೆ ನಿಜವಾಗ್ಲೂ ಇದರೊಳಗೆ ಬೇಕಾದಷ್ಟು ಹಿಸ್ಟಾರಿಕಲ್ ಓದೋರಿಗೆ, ಅದು ಈ ಥರ ಕಾಂಟ್ರವರ್ಷಿಯಲ್ ಆಗಿರೋ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿರೋ ಪುಸ್ತಕಗಳು ಓದೋರಿಗೆ ದಿಸ್ ಈಸ್ ರಿಯಲಿ ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ಹಿ ಈಸ್ ಎ ವೆರಿ ಗುಡ್ ರೈಟರ್ ಆ್ಯಂಡ್ ಹಿ ಡಸ್ ಎ ವೆರಿ ಗುಡ್ ವರ್ಕ್ ಆಫ್ ಹಿಸ್ ರೈಟಿಂಗ್. ಅದರಲ್ಲಿ ಏನೇನು ಬರಬೇಕು ಅದನ್ನೆಲ್ಲ ಅಥಾರಿಟೇಟಿವ್ ಆಗಿ ಕನ್ಫರ್ಮ್ ಮಾಡಿಕೊಂಡೇ ಆಮೇಲೆ ಹಾಕೋದು. ಆ ಥರ ರೈಟರ್ ಈ ಮನುಷ್ಯ. ಮೋಸ್ಟ್ಲಿ ವಾಟ್ ಹ್ಯಾಸ್ ರಿಟರ್ನ್ ಈಸ್ ಅದು ಮೋಸ್ಟ್ಲಿ ಹಿಸ್ಟಾರಿಕಲ್. ಅದಕ್ಕೇನೋ ಬ್ಯಾಕ್ಗ್ರೌಂಡ್ ಇರುತ್ತೆ, ಅದನ್ನೆಲ್ಲೇ ಕಂಡುಹಿಡಿದು ಇನ್ವೆಸ್ಟಿಗೇಟ್ ಮಾಡಿ ಅದನ್ನು ಇದು ಮಾಡಿ ಬರೀತಾನೆ. ಆ ಥರದಲ್ಲಿ ಇಟ್ಸ್ ಎ ವೆರಿ ಗುಡ್ ಬುಕ್. ಎಲ್ಲ ನಾಲೆಡ್ಜ್ಡ್ ಪೀಪಲ್ಲು ಆ್ಯಂಡ್ ದೋಸ್ ಹೂ ವಾಂಟ್ ಟು ನೋ ಅಬೌಟ್ ಅವರ್ ಪ್ರೀವಿಯಸ್ ಇದು ಅದನ್ನೆಲ್ಲ ಓದೋರಿಗೆ, ಅದೆಲ್ಲ ಇಟ್ಕೊಂಡಿರೋರಿಗೆ ಇದು ತುಂಬಾ ಹಿಡ್ಸತ್ತೆ ಪುಸ್ತಕ. ನಿಮ್ಮ ಪ್ರಕಾರ ಏನು ರೇಟಿಂಗ್ ಕೊಡ್ತೀರಾ ಈ ಪುಸ್ತಕಕ್ಕೆ? ಇಟ್ಸ್ 4 ಕೊಡ್ತೀರಾ?